ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ನಾಳೆ 2026ರ ಆಷಾಢ ಮಾಸದ ಮೊದಲನೇ ಶುಕ್ರವಾರ ಜುಲೈ 17ನೇ ತಾರೀಕು ಬಂದಿದೆ ನೋಡ್ರಿ. ಈ ದಿನ ಏನಪ್ಪ ಅಂದ್ರೆ ದೇವತೆಗಳನ್ನು ಪೂಜಿಸೋದು, ಅದರಲ್ಲೇ ಲಕ್ಷ್ಮೀ ದೇವಿಯನ್ನು ಪೂಜಿಸೋದು ಅತ್ಯಂತ ವಿಶೇಷ. ಆಷಾಢ ಮಾಸದಲ್ಲಿ ಸಂಪತ್ತನ್ನು ಮತ್ತು ಕೌಟುಂಬಿಕ ಸಮೃದ್ಧಿಯನ್ನು ಆಹ್ವಾನಿಸೋದೇನಪ್ಪ ಅಂತಂದರೆ ಈ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. 2026ರ ಮೊದಲನೇ ಆಷಾಢ ಶುಕ್ರವಾರದಂದು ನಾವು ಯಾವ ಕೆಲಸಗಳನ್ನು ಮಾಡಿದರೆ ಏನಪ್ಪ ಅಂದರೆ ಹಣಕಾಸಿನ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋದನ್ನು ನೋಡೋಣ. ಕೆಲವೊಂದು ಲಕ್ಷ್ಮೀ ಪೂಜೆಯ 4 ಪ್ರಮುಖ ಆಚರಣೆಗಳನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ಆಷಾಢ ಶುಕ್ರವಾರದ ಲಕ್ಷ್ಮೀ ಪೂಜೆ ಹೇಗೆ ಮತ್ತು ಲಕ್ಷ್ಮೀ ಅನುಗ್ರಹಕ್ಕಾಗಿ ನಾವು ಏನೆಲ್ಲ ಮಾಡಬೇಕಂತಂದು ನೋಡೋಣ. ಶುಕ್ರವಾರ ದಿವಸ ನೋಡ್ರಿ, ಲಕ್ಷ್ಮೀದೇವಿ ಅನುಗ್ರಹ ಪಡೆದುಕೊಳ್ಳೋದು ಏನಂದ್ರೆ ಮಹತ್ವದ ದಿನ. ಈ ದಿನ ನೋಡ್ರಿ ಜುಲೈ 17ನೇ ತಾರೀಕು ಬಂದೈತಿ. ನಾಳೆ ಶುಕ್ರವಾರ, ಆಷಾಢ ಮಾಸದ ಮೊದಲ ಶುಕ್ರವಾರ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಶುಕ್ರವಾರ ನೋಡ್ರಿ ದೇವಿಯ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಆಚರಣೆಯನ್ನು ಮಾಡಲಾಗುತ್ತೆ. ಆಷಾಢ ಶುಕ್ರವಾರ ದಿನ ಏನಂದ್ರೆ ದುರ್ಗಾದೇವಿಯನ್ನು, ಲಕ್ಷ್ಮೀ ದೇವಿಯನ್ನು ಒಲಿಸಿಕೊಡಲು ಏನಂದ್ರೆ ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಮತ್ತು ಧಾರ್ಮಿಕ ಆಚರಣೆ, ಮಂತ್ರಗಳ ಪಠಣ ನೋಡ್ರಿ, ಇದರಿಂದ ಏನಂದ್ರೆ ನಮಗೆ ಶೀಘ್ರ ಫಲಿತಾಂಶ ಸಿಗುತ್ತೆ. ಆಷಾಢ ಶುಕ್ರವಾರ ದಿವಸ ನೋಡ್ರಿ ನಂಬಿಕೆ ಮತ್ತು ಭಕ್ತಿಯಿಂದ ಏನಂತಂದ್ರೆ ಕೆಲವು ಕಾರ್ಯಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿ ಏನಂದ್ರೆ ಜೀವನದಲ್ಲಿ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಾಗುವಂತೆ ಮಾಡ್ತಾಳೆ. ಕೌಟುಂಬಿಕ ಸಂತೋಷವನ್ನು ಪಡೆದುಕೊಳ್ಳಲು ಏನಂದರೆ ಈ ಕಾರ್ಯಗಳು ಪ್ರಯೋಜನಕಾರಿ ಅಂತಲೇ ಹೇಳ್ಬೋದು. ಮತ್ತು ಆರ್ಥಿಕ ತೊಂದರೆಗಳನ್ನು ನಿವಾರಿಸೋದ್ರಿಂದ ನೋಡ್ರಿ ವ್ಯವಹಾರದಲ್ಲಿ ಅಡೆತಡೆಗಳನ್ನು ತೆಗೆದುಹಾಕೋರಿಗೆ ಏನಂದ್ರೆ ಶುಕ್ರವಾರ ಏನಂತಂದ್ರೆ ತೆಗೆದುಕೊಳ್ಬೇಕಾದಂತಹ ಕ್ರಮಗಳು ಏನು ಮತ್ತು ಲಕ್ಷ್ಮೀ ದೇವಿಯನ್ನು ಸಮಾಧಾನ ಪಡಿಸುವಂಥ ಮಾರ್ಗ ನೋಡ್ರಿ ಇದು. ಈ ಒಂದು ಆಷಾಢ ಶುಕ್ರವಾರ ನಾವು ಏನಪ್ಪ ಅಂತಂದ್ರೆ ಕೆಲವೊಂದು ಕೆಲಸಗಳನ್ನು ಮಾಡಬೇಕು. ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಅಂತ ನೋಡೋದಾದರೆ ಬಿಳಿ ಬಣ್ಣದ ಬಟ್ಟೆ ಅಥವಾ ತಿಳಿಯಾದ ಬಣ್ಣದ ಬಟ್ಟೆಯನ್ನು ಧರಿಸುವುದು ವಿಶೇಷ ಪ್ರಯೋಜನಕಾರಿಯಾಗುತ್ತೆ ಅಂತ ಹೇಳ್ಬೋದು. ಇದರಿಂದ ಏನಂದರೆ ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆದುಕೊಳ್ಳೋದು ಮಾತ್ರ ಅಲ್ಲದೆ ಏನಾದರೂ ಜಾತಕದಲ್ಲಿ ಶುಕ್ರನ ದೋಷ ಇತ್ತಪ್ಪ ಅಂತಂದ್ರೆ ಅದು ಕೂಡ ಶುಕ್ರನ ಸ್ಥಾನವನ್ನು ಸಕ್ರಿಯಗೊಳಿಸುತ್ತೆ ಅಂತ ಹೇಳ್ಬೋದು. ಮತ್ತು ಆಷಾಢ ಶುಕ್ರವಾರ ದಿನ ನೋಡ್ರಿ ಈ ಒಂದು ಬಟ್ಟೆಯನ್ನು ಧರಿಸೋದ್ರಿಂದ, ಈ ಒಂದು ಬಣ್ಣದ ಬಟ್ಟೆಯನ್ನು ನಾವು ಧರಿಸಿದ್ರಪ್ಪ ಅಂದ್ರೆ ಜೀವನದಲ್ಲಿ ಸಂತೋಷ ಮತ್ತು ಸಂಪತ್ತು ವೃದ್ಧಿ ಆಗುತ್ತೆ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂಥ ಒಂದು ಸರಳ ಪರಿಹಾರ ಅಂತಲೇ ಹೇಳ್ಬೋದು ನೋಡ್ರಿ. ನಾರ್ಮಲಿ ನಾವು ಶುಕ್ರವಾರ ದಿವಸ ಏನಪ್ಪ ಅಂದ್ರೆ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ತೀವಿ. ಬಟ್ ಈ ಸರಿ ಏನಂತಂದರೆ ಇದು ಆಷಾಢ ಶುಕ್ರವಾರ ಈ ಒಂದು ಬಿಳಿಯ ಬಣ್ಣದ ಬಟ್ಟೆ ಅಥವಾ ತಿಳಿಯಾದ ಬಣ್ಣ, ಬಿಳಿ ಬೇಡ ಅಂದರೆ ತಿಳಿಯಾದ ಬಣ್ಣವನ್ನು ಕೂಡ ಧರಿಸ್ಬೋದು. ಅದರ ಜೊತೆಗೆ ನೋಡ್ರಿ ಶುಕ್ರವಾರ ದಿವಸ ಏನಂತಂದ್ರೆ ಈ ಒಂದು ಮಂತ್ರವನ್ನು ಪಠಣೆ ಮಾಡಬೇಕು. ಶುಕ್ರವಾರ ದಿನ ಶುಕ್ರ ಗ್ರಹದೊಂದಿಗೆ ಸಂಬಂಧ ಹೊಂದಿರೋದ್ರಿಂದ ಈ ದಿನ ಲಕ್ಷ್ಮೀ ದೇವಿಯ ಮಂತ್ರ ಮಾತ್ರ ಅಲ್ಲದೆ ಶುಕ್ರ ಗ್ರಹಕ್ಕೆ ಸಂಬಂಧಿಸಿರುವಂಥ ಮಂತ್ರಗಳನ್ನು, ಕೆಲಸಗಳನ್ನು ಮಾಡಬೇಕಾಗತ್ತೆ. ಶುಕ್ರವಾರ ದಿವಸ ಶುಕ್ರ ಮಂತ್ರ ಪಠಿಸೋದ್ರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ವೃದ್ಧಿ ಆಗುತ್ತೆ. ಆಮೇಲೆ ಶುಕ್ರವಾರ ದಿನ ಸ್ನಾನ ಮಾಡಿದ ನಂತರ ಏನಂದ್ರೆ ಸೂರ್ಯೋದಯದ ಸಮಯದಲ್ಲಿ ಭಕ್ತಿ ಮತ್ತು ನಾವು ಏಕಾಗ್ರತೆಯಿಂದ ಏನಂದ್ರೆ ಶುಕ್ರ ಮಂತ್ರವನ್ನು ಪಠಿಸಬೇಕು. ಇದರಿಂದ ಏನಂದ್ರೆ ನಮ್ಗೆ ಆರ್ಥಿಕ ಸ್ಥಿತಿ ಬಲ ಆಗುತ್ತೆ ಮತ್ತು ಖಜಾನೆಯಲ್ಲಿರುವಂಥ ಸಂಪತ್ತು ಏನಂದ್ರೆ ದಿನದಿಂದ ದಿನಕ್ಕೆ ಏನಾಗುತ್ತೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ನೋಡ್ರಿ. ಸರಳ ಒಂದು ಶುಕ್ರ ಮಂತ್ರ ಅಂದ್ರೆ ಓಂ ಶುಕ್ರಾಯ ನಮಃ, ಇದೊಂದನ್ನು ಹೇಳ್ಕೊಂಡ್ರೆ ಸಾಕು. ಮತ್ತು ಶುಕ್ರನ ಬೀಜ ಮಂತ್ರ ಒಂದಿದೆ ನೋಡ್ರಿ, ಏನಂದ್ರೆ ಓಂ ದ್ರಾಂ ದ್ರೀಂ ದ್ರೌಂ ಸ ಶುಕ್ರಾಯ ನಮಃ. ಇವೆರಡು ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೋಡ್ರಿ. ಶುಕ್ರನ ಮಂತ್ರಗಳು. ಈ ವಸ್ತುವನ್ನು ದಾನವಾಗಿ ಕೊಡಬೇಕು ನೋಡ್ರಿ. ಶುಕ್ರವಾರ ಕೆಲವು ಬಿಳಿಯ ವಸ್ತುಗಳನ್ನು ದಾನ ಮಾಡೋದ್ರಿಂದ, ಬಿಳಿಯ ಬಣ್ಣದ ವಸ್ತುಗಳನ್ನು ನಾವು ದಾನವನ್ನು ಮಾಡಬೇಕು ನೋಡ್ರಿ. ಸಂಪತ್ತನ್ನು ವೃದ್ಧಿಸುತ್ತೆ ಈ ಒಂದು ವಸ್ತುಗಳನ್ನು ದಾನ ಮಾಡೋದ್ರಿಂದ. ಶುಕ್ರವಾರ ದಿನ ಏನಂದ್ರೆ ಅಕ್ಕಿ, ಹಾಲು, ಮೊಸರು, ಸಕ್ಕರೆ ಮತ್ತು ಬಿಳಿ ಬಣ್ಣದ ಬಟ್ಟೆಯನ್ನು, ಬೆಳ್ಳಿಯನ್ನು ನಾವು ದಾನ ಮಾಡಬೇಕು. ಇದರೊಂದಿಗೆ ಏನಂತಂದರೆ ಇನ್ನಿತರ ಪರಿಮಳಯುಕ್ತ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶೀಘ್ರದಲ್ಲಿ ಏನಂದ್ರೆ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳಬಹುದು. ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ನೋಡ್ರಿ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚುತ್ತೆ ಅಂತ ಒಂದು ನಂಬಿಕೆ. ಅದರ ಜೊತೆಗೆ ನಮಗೆ ಶುಕ್ರ ಗ್ರಹದ ಆಶೀರ್ವಾದ ಕೂಡ ಸಿಗುತ್ತೆ. ಈ ವಸ್ತುಗಳನ್ನು ದಾನ ಮಾಡೋದ್ರಿಂದ ಶುಭ ಫಲಿತಾಂಶ ಸಿಗುತ್ತೆ ನೋಡ್ರಿ. ಮತ್ತು ಲಕ್ಷ್ಮೀ ದೇವಿಯ ಆರಾಧನೆ ಶುಕ್ರವಾರ ದಿವಸ ನೋಡ್ರಿ ಲಕ್ಷ್ಮೀ ದೇವಿಯ ಪ್ರಾರ್ಥನೆಗೆ ವಿಶೇಷ ದಿನ. ಅದು ಈ ಸ್ಪೆಷಲಿ ಆಷಾಢ ಶುಕ್ರವಾರ
ಈ ದಿವಸ ನೋಡ್ರಿ ಸಂಪತ್ತು ಸಮೃದ್ಧಿಯ ದೇವತೆಯಾದಂಥ ಲಕ್ಷ್ಮೀ ದೇವಿಯನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತೆ. ಮತ್ತು ಅದ್ರ ಜೊತೆಗೆ ಏನಂತಂದರೆ ಹಣದ ಸಮಸ್ಯೆ ಕಡಿಮೆ ಆಗುತ್ತೆ ಅಂತ ಒಂದು ನಂಬಿಕೆ. ಮತ್ತು ಶುಕ್ರವಾರ ದಿವಸ ನೋಡ್ರಿ ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ದೀಪವನ್ನು ಹಚ್ಚಿ ಕಮಲದ ಹೂವನ್ನು ಆಕೆಗೆ ಅರ್ಪಿಸೋದ್ರಿಂದ ನೋಡ್ರಿ ಇನ್ನೂ ಹೆಚ್ಚಿನ ಒಂದು ಫಲವನ್ನು ಪಡಿಬೋದು. ಮತ್ತು ಲಕ್ಷ್ಮೀ ದೇವಿಯ ಮುಂದೆ ಕುಳಿತು ಮಂತ್ರಗಳನ್ನು ಪಠಿಸಿ ಆರತಿಯನ್ನು ಮಾಡುವಂಥದ್ದು. ಇದೇನೆಂದರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದುಕೊಳ್ಳಲು ನಮಗೆ ಹೆಚ್ಚು ಸಹಾಯ ಮಾಡುತ್ತೆ. ಇವಿಷ್ಟು ಏನಪ್ಪ ಅಂತಂದರೆ ಮೇಲಿನ ಕೆಲಸಗಳನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಏನಂದರೆ ನಮ್ಮ ಮೇಲೆ ಇರುತ್ತೆ. ಲಕ್ಷ್ಮೀ ದೇವಿ ಹಣಕಾಸಿನ ಸಮಸ್ಯೆಗಳಿಗೆ ಏನಾದ್ರೂ ಪರಿಹಾರವನ್ನು ನೀಡ್ತಾಳೆ ನೋಡ್ರಿ. ಈ ಥರ ಎಲ್ಲ ಮಾಡೋದ್ರಿಂದ ನಮ್ಮೆಲ್ಲರಿಗೂ ಏನಂತಂದ್ರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗುತ್ತೆ ಅಂತಂದು ಹೇಳ್ಬೋದು. ಈ ಕೆಲವೊಂದು ನಾವು ಆಚರಣೆಯನ್ನು ಫಾಲೋ ಮಾಡೋದ್ರಿಂದ ನೋಡ್ರಿ ಇದಿಷ್ಟು ಏನಪ್ಪ ಅಂತಂದ್ರೆ ಆಷಾಢ ಶುಕ್ರವಾರದ ದಿವಸ ನಾವು ಮಾಡುವಂತಹ ಕೆಲವೊಂದು ಕೆಲಸಗಳನ್ನು ನೋಡ್ರಿ. ಈ ಒಂದು ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.